ಈ ಬಾರಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ರಾಜ್ಯದ ಮುಜರಾಯಿ ಇಲಾಖೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಇದರಿಂದ ಮಳೆಯಲ್ಲೂ ಕೂಡ ಭಕ್ತರು ದೇವರ ದರ್ಶನವನ್ನು ಸುಲಭವಾಗಿ ಮಾಡಬಹುದು. ಹಾಗಾದರೆ ಏನದು ಮಹತ್ವದ ನಿರ್ಧಾರ ನೋಡೋಣ ಬನ್ನಿ. ಮುಜರಾಯಿ ವ್ಯಾಪ್ತಿಯ ದೇವಾಲಯಗಳಿಗೆ ಶೆಲ್ಟರ್. ಇನ್ಮುಂದೆ ಮಳೆ ಬಂದ್ರೆ ಭಕ್ತಾದಿಗಳಿಗಿಲ್ಲ ಟೆನ್ಷನ್. ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮುಜರಾಯಿ ಇಲಾಖೆಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೊಸ ಸಲಹೆ ಕೊಟ್ಟಿದ್ದಾರೆ. ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭವಾದಾಗ ಅಥವಾ ಮಳೆಗಾಲದಲ್ಲಿ ಮಳೆ ಆರ್ಭಟದ ಮಧ್ಯೆ ದೇವಸ್ಥಾನಕ್ಕೆ ಹೋಗೋದು ಹೆಂಗಪ್ಪ ಅನ್ನುವಂತಹ ಟೆನ್ಷನ್ ಭಕ್ತಾದಿಗಳಲ್ಲಿ ಇರುತ್ತೆ. ಜೊತೆಗೆ ಮಳೆ ಬಂದಾಗ ದೇವಸ್ಥಾನದ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸಹ ಎದುರಾಗಬಹುದು. ಹೀಗಾಗಿ ಮಳೆಗಾಲದಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಇನ್ನು ಮಳೆಗಾಲದಲ್ಲಿ ಉಂಟಾಗುವ ಇಂತಹ ಸಮಸ್ಯೆಯ ನಿವಾರಣೆಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮುಜರಾಯಿ ಇಲಾಖೆಗೆ ದೇವಾಲಯಗಳಲ್ಲಿ ಶೆಲ್ಟರ್ ನಿರ್ಮಾಣಕ್ಕೆ ಸಲಹೆ ಕೊಟ್ಟಿದ್ದಾರೆ. ಅದರಂತೆ ರಾಜ್ಯದ ಮುಜರಾಯಿ ವ್ಯಾಪ್ತಿಯ ಎಲ್ಲಾ ದೇವಾಲಯಗಳ ಮುಂಭಾಗದಲ್ಲಿಯೂ ಕೂಡ ಶೆಲ್ಟರ್ ಅನ್ನ ತೆರೆಯಲಾಗ್ತಾ ಇದೆ. ಅದು ಲಕ್ಷಗಟ್ಟಲೆ ಜನ ಹೋಗ್ತಾರಲ್ಲ, ಈಗ ಹುಲಿಗಮ್ಮ 1 ಕೋಟಿ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೆ ಕನಿಷ್ಠ 50 ಲಕ್ಷ ಜನ ಹೋಗ್ತಾರೆ. ಈ ತರ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂದ್ರೆ ಹೆಚ್ಚು ಜನ ಬರ್ತಾರಲ್ಲ ಅಂತ ಕಡೆ ಅಷ್ಟೇ. ಹೋದ ವರ್ಷ ಅತಿ ಹೆಚ್ಚು ಬಿಸಿಲು, ಆ ಬಿಸಿಲಿದ್ದ ಕಾರಣಕ್ಕೆ ಭಕ್ತಾದಿಗಳಿಗೆ ತೊಂದರೆ ಆಗದೆ ಇರಲಿ ಅಂತೇಳಿ ಟೆಂಪ್ರವರಿಯಾಗಿ ಶಾಮಿಯಾನ ಹಾಕಿ ನೆರಳಿರೋ ರೀತಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಈ ಬಗ್ಗೆ ಮಾತನಾಡಿದ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಬಿಸಿಲಿನಿಂದ ರಕ್ಷಿಸಲು ಭಕ್ತಾದಿಗಳಿಗೆ ದೇವಾಲಯಗಳಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈಗ ಮಳೆಗಾಲದಲ್ಲಿ ಭಕ್ತಾದಿಗಳಿಗಾಗಿ ದೇಗುಲದ ಮುಂಭಾಗದಲ್ಲಿ ಶೆಲ್ಟರ್ ನಿರ್ಮಿಸಲಿಕ್ಕೆ ಸಲಹೆ ಕೊಟ್ಟಿದ್ದೇನೆ ಅಂದ್ರಂತೆ. ದೇವಾಲಯದಲ್ಲಿ ಶೆಲ್ಟರ್ಗಳು ನಿರ್ಮಾಣವಾಗಲಿದೆ. ಇದರಿಂದ ವಯಸ್ಸಾದ ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ರು. ಮೊದಲನೇ ಹಂತದಲ್ಲಿ ಹೆಚ್ಚು ಮಳೆ ಬರುವ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ದೇವಾಲಯಗಳಲ್ಲಿ ಶೆಲ್ಟರ್ ನಿರ್ಮಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಬೇಸಿಗೆ ಮುಗೀತು, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಮಳೆ ಜಾಸ್ತಿ ಇರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಭಕ್ತರುಗಳು ಹೋದರೆ ಅವ್ರಿಗೆ ತೊಂದರೆ ಆಗದ ರೀತಿ ಸ್ವಲ್ಪ ಅವರು ಕ್ಯೂ ನಿಂತಿರ್ತಾರಲ್ಲ ಅಂಥ ಜಾಗಗಳಲ್ಲಿ ಶೆಲ್ಟರ್ ಟೈಪು ಹಾಕಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ. ಅದು ಕಡಿಮೆ ಹಣ ಆದರೆ ಬೇಗ ಮಾಡ್ತಾರೆ. ಸ್ವಲ್ಪ ಎಸ್ಟಿಮೇಟು ಟೆಂಡರು ಆಗೋಗಿದ್ರೆ ಸ್ವಲ್ಪ ತಡ ಆಗುತ್ತೆ. ಒಟ್ಟಲ್ಲಿ ಈಗ ಪ್ರಾರಂಭ ಆದರೆ ಮುಂದಕ್ಕಾದರೂ ಅನುಕೂಲ ಆಗುತ್ತೆ. ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಅದರಲ್ಲಿ ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳನ್ನ ಎತ್ಕೊಂಡು ಹೋಗಿರ್ತಾರೆ, ಮತ್ತು ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಒಟ್ನಲ್ಲಿ ಮುಜರಾಯಿ ಇಲಾಖೆಯ ಈ ನಿರ್ಧಾರ ಭಕ್ತಾದಿಗಳಿಗೆ ಸಹಾಯವಾಗಲಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.